ಮತ್ತೆ ಹೇಗೆ ನಡೀತಿದೆ ನಿಮ್ಮ ಕೆಲಸ? ಪರವಾಗಿಲ್ಲ ಬಾವ, ಮಾಮೂಲಿ. ನೀವು ಇನ್ನೊಂದಷ್ಟು ಹೆಸರು ಮಾಡಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ನರಸಿಂಹ. ದೀಪ ಅವ್ರು ನಿಮ್ಮ ಸಾಧನೆ ನೋಡಿ ಇನ್ನೂ ತುಂಬ ಖುಷಿ ಪಡ್ತಾರೆ ಅಲ್ವೇನ್ರಿ ದಿಶಾ? ಸರಿ ಬಾವ, ಹಾಗಾದ್ರೆ ನಾನು ಹೊಡ್ತೀನಿ. ಏಕೆ? ಅಲ್ಲ, ನಾನು ಮಾಡೋಕ್ಕೇನಿದೆ ಇಲ್ಲಿ? ಕಾಫಿ ಕುಡಿಯೋಣ ಬನ್ನಿ. ಪರವಾಗಿಲ್ಲ ಬಾವ, ಮತ್ತೊಮ್ಮೆ ನೀವೊಬ್ಬರೇ ಬಂದಾಗ ಸಿಗೋಣ. ನೀವು ಯಾರನ್ನೋ ಕರ್ಕೊಂಬರೋದು ನನಗೆ ಇಷ್ಟ ಆಗಲ್ಲ. ಸದ್ಯದಲ್ಲೇ ನಾನು ಮಾಡ್ತಿರೋದು ನಡ್ಕೊಳ್ತಿರೋದು ತಪ್ಪಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ವಿಚಾರದಲ್ಲಿ ನೀವು ತಪ್ಪು ಮಾಡ್ಬಿಟ್ರಿ ಬಾವ. ಇದನ್ನು ಯಾವತ್ತೂ ಪುಟ್ಟಿ ಒಪ್ಪಲ್ಲ. ನೀವು ಇವ್ರನ್ನ ಮದುವೆ ಆಗಿದ್ದು ನನಗೆ ತುಂಬ ಬೇಜಾರಿದೆ. ಆದರೆ ನಿಮ್ಮ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ಮಾತಾಡಿ ಏನು ಉಪಯೋಗ ಇಲ್ಲ. ಆದರೆ ಯಾವತ್ತಿದ್ರೂ ನೀವು ಹೇಗೆ ಇದ್ದರೂ ಏನೇ ಮಾಡಿದ್ರು ನನ್ನ ಭಾವನೆ. ಕೊನೆವರೆಗೂ ನಮ್ಮ ಸಂಬಂಧ ಹೀಗೆ ಇರುತ್ತೆ. ನಾನು ಬರ್ತೀನಿ. ಅಣ್ಣ ಅಣ್ಣ, ಹುಷಾರು. ಬನ್ನಿ ಹೊರಡೋಣ. ಓ, ಸಂಜನವ್ರು ಬಂದಿದ್ದಾರೆ. ಹೌದು, ಅವ್ರು ಯಾರ ಜೊತೆನೋ ಮಾತಾಡ್ತಿದ್ದಾರೆ. ಕ್ಲೈಂಟ್ ಇರ್ಬೋದು. ಹೋಗಿ ಮಾತಾಡ್ಸ್ಕೊಂಡು ಬರೋಣವಾ? ಬೇಡ ರೀ, ನರಸಿಂಹ ಅವ್ರು ಈ ಕೆಲಸನ ಸೀಕ್ರೆಟಾಗಿ ಮಾಡ್ತಾ ಇದ್ದಾರೆ. ನಮ್ಮಿಂದ ತೊಂದರೆ ಆಗೋದು ಬೇಡ. ನಿಮ್ಮ ಅಣ್ಣನ ನೋಡಿ ಖುಷಿ ಆಯ್ತಾ? ಏನಂದ್ರಿ? ಅದೇ ನಿಮ್ಮ ಅಣ್ಣನ ಥರ ನರಸಿಂಹ ಅವ್ರನ್ನ ನೋಡಿ ಖುಷಿ ಆಯ್ತಾ? ಅವ್ರು ನಾನು ಅಣ್ಣನ ಥರ ಅಲ್ಲ, ಅಣ್ಣನೇ. ಏನಿವಾಗ? ಆಯ್ತು, ಅದನ್ನೇ ಮೆತ್ತಿಗೇಳಿ. ಅದು ಯಾಕೆ ಕೋಪ ಮಾಡ್ಕೋತೀರಾ? ಏನೋ ಮಾತಿಗೆ ಕೇಳದ್ನಪ್ಪ. ಅಲ್ಲ, ಪದೇ ಪದೇ ನಿಮ್ಮಣ್ಣ ಅಂದ್ರೆ ಕೋಪ ಬರದೇ ಇರತ್ತಾ? ಆಯ್ತು, ಇನ್ನು ಅನ್ನಲ್ಲ. ಇನ್ನು ಫಿಕ್ಸ್ ಆಗ್ಬಿಡ್ತೀನಿ ಅವರೇ ನಿಮ್ಮ ಅಣ್ಣ ಅಂತ. ನಮ್ಮಣ್ಣ ಅಂದ್ರೆ ನಂಗೆ ಜೀವ. ಸರಿಯಾಗಿ ಅಮರ್ಸ್ತಾ ಇದ್ದೀರಾ. ಏನಂದ್ರೆ? ಏನಿಲ್ಲ. ಏನು ಪ್ರಶ್ನೆ ಕೇಳಿದ್ರು ಪಟ್ ಅಂತ ಒಂದು ಉತ್ತರ ರೆಡಿ ಇರುತ್ತಲ್ಲ ನಿಮ್ಮ ಹತ್ರ. ಚಿರಾಗ್, ಆ ಕ್ಲೈಂಟ್ನ ಎಲ್ಲೋ ನೋಡ್ದಂಗಿದೆ ಅಲ್ವಾ? ನೀವು ನೋಡ್ತಾ ಇರೋದು ಹಿಂದ್ಗಡೆಯಿಂದ. ಜಗತ್ತಲ್ಲಿ ಒಂದೇ ಥರ ಕಾಣಿಸೋರೆ 7 ಜನ ಇರ್ತಾರಂತೆ. ಅಂಥದ್ರಲ್ಲಿ ಒಂದೇ ಥರ ಪರ್ಸ್ನಾಲಿಟಿ ಇಟ್ಕೊಂಡಿರೋ ಗಲ್ಗಲ್ಲಿಲೂ ಇರ್ತಾರೆ, ಮನೆಯಲ್ಲೂ ಇರ್ತಾರೆ. ಬನ್ನಿ.